ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವೀಂ ವಾಚಮಜನಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇಶಮೂರ್ಜಂದುಹಾನಾ ಧೇನುರ್ವಾಗಸ್ಮಾನುಪಸುಷ್ಟುತೈತು ಯದ್ವಾಗ್ವದಂತ್ಯ ವಿಚೇತನಾನಿ ರಾಷ್ಟ್ರೀ ದೇವಾನಾಂ ದಿಶಸಾದಮಂದ್ರಾ ಚತಸ್ರ ಊರ್ಜಂದುದುಹೇ ಪಯಾಗುಂಸಿ ಕುಸ್ವಿದಸ್ಯಾಃ ಪರಮಂಜಗಾಮ ಅನಂತಾಮಂತಾದದಿರ್ಮಿತಾಮಹೀಮ ಯಸ್ಯಾಂ ದೇವಾ ಅದದುರ್ಭೋಜನಾನಿ ಏಕಾ ಅಕ್ಷರಾಂ ವಿಪದಾಗಂ ಷಟ್ಪದಾಂಚ. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದಂತಹ ಈ ಒಂದು ಶುಕ್ರವಾರ ನಾವು ಅನೇಕ ಸಂದರ್ಭಗಳಲ್ಲಿ ದೀಪದ ಬುಡ ಕತ್ತಲು ಅಂತ ಹಿರಿಯರಾಡಿದಂಥ ಮಾತು ಹೌದೇನೋ ಅಂತ ಅನಿಸ್ಬಿಡುತ್ತೆ. ಹಾಗಾದರೆ ಈ ತಾಯಿಯನ್ನ ಸಹಸ್ರಾಕ್ಷಿ ಅಂತಲೂ ಕೂಡ ಕರೀತಾರೆ. ಸಾವಿರ ಕಣ್ಣು ಉಳ್ಳಂತವಳು ಅಥವಾ ಮೈಯೆಲ್ಲ ಈ ತಾಯಿ ಕಣ್ಣನ್ನೇ ಹೊಂದಿದವಳು ಅಂತ. ಹಾಗಾದರೆ ಇಲ್ಲಿಯ ತನಕ ಅನೇಕ ರೀತಿಯಾದಂತಹ ಪೂಜಾ ರಹಸ್ಯವನ್ನ ನೀವು ಅರಿತುಕೊಂಡಿದ್ದೀರಿ. ಆದರೆ ಇವತ್ತು ಹೇಳಿಕೊಡುವಂತಹ ಪೂಜೆ, ಈ ತಾಯಿಯ ವ್ಯವಸ್ಥೆಗಳನ್ನ ನಾವು ಯೋಚನೆ ಮಾಡಿದ್ರೆ ಸಾಕು, ಮೈಯೆಲ್ಲ ಒಂದು ರೀತಿಯಾದಂತಹ ರೋಮಾಂಚನದ ವ್ಯವಸ್ಥೆಗಳನ್ನ ನಮ್ಮ ಪಾಲಿಗೆ ತಂದು ಬಿಡುತ್ತಾಳೆ. ಇವಳ ವ್ಯವಸ್ಥೆ ಸಾಮಾನ್ಯವಾದದ್ದಲ್ಲ. ಕರ್ನಾಟಕದಲ್ಲಿ ನೆಲೆಗೊಂಡಿದ್ದಾಳೆ ಈ ಮಹಾಮಾತೆ. ಇವಳನ್ನು ಕರೆಯೋದಿಲ್ಲಿ ಯಾವ ಜಿಲ್ಲೆಯಲ್ಲಿ ಈಕೆಯ ವಾಸ ಅಥವಾ ಈಕೆಯ ದೇವಮಂದಿರ ಅಂತ ಕೇಳೋದಾದ್ರೆ ಬಳ್ಳಾರಿ ದುರ್ಗಮ್ಮ ಅಂದ್ರೆ ಸಾಕು. ಪ್ರತಿಯೊಬ್ಬರು ಕೂಡ ಅತ್ಯಂತ ಅಂಜುತ್ತಾರೆ, ಅತ್ಯಂತ ಭಯಗೊಳ್ಳುತ್ತಾರೆ, ಅವಳ ಮಹಾತ್ಮೆಯನ್ನು ಕೊಂಡಾಡುತ್ತಾರೆ, ಕಾರ್ಯಗಳನ್ನು ನೆರವೇರಿಸಿಕೊಂಡು ಎನ್ನುವಂತಹ ಸಮಾಧಾನದ ಮಾತುಗಳನ್ನು ಆಡ್ತಾರೆ. ನೀವು ಎಲ್ಲ ದೇವಾಲಯಗಳಲ್ಲೂ ಕೂಡ ಆ ತಾಯಿಯ ಮುಖಕ್ಕೆ ನಾವು ಪೂಜೆ ಮಾಡೋದನ್ನ ಕಂಡ್ರೆ ಬಳ್ಳಾರಿ ದುರ್ಗಮ್ಮ ಹಾಗಲ್ಲ. ಅವಳ ಬೆನ್ನಿಗೆ ಪೂಜೆ ಮಾಡ್ತಾರೆ. ಅಷ್ಟೊಂದು ಕರಾಳತೆ, ಅಷ್ಟೊಂದು ಭಯವಾದಂತಹ ವಾತಾವರಣವನ್ನ ಉಂಟು ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಕೂಡ ಶತ್ರುಗಳು ಏನಾದರೂ ಕೂಡ ನಮ್ಮ ಮೇಲೆ ಪ್ರತೀಕಾರವನ್ನ ಮಾಡಿದ್ರು ಈ ತಾಯಿಯನ್ನ ನೆನೆಸ್ಕೊಂಡ್ರೆ ಸಾಕು, ನಮಗೆ ನಮ್ಮ ಯಾವ ತರದ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನು ಮಾಡ್ತಾಳೆ. ಮಹಾಮಹಿಮೆಯಾದಂತಹ ಭಗವತಿ ಅವಳೇ ಬಳ್ಳಾರಿಯ ದುರ್ಗಮ್ಮ. ಇವಳ ಆರಾಧನೆಯನ್ನ ನಮ್ಮ ಮನೆಯಲ್ಲಿ ಮಾಡೋಣ. ನಮ್ಮ ಎಲ್ಲ ರೀತಿಯಾದಂತಹ ದುರಿತಗಳನ್ನ ಪರಿಹಾರ ಮಾಡಿಕೊಳ್ಳೋಣ, ಸುಖ ಜೀವನವನ್ನ ಪಡ್ಕೊಳ್ಳೋಣ. ಯಾವ ಸುಲಭದ ಮಾರ್ಗೋಪಾಯಗಳಿದೆಯೋ ಆ ಮಾರ್ಗಗಳನ್ನು ನಾವು ಅರಿಬೇಕು. ಆ ಮಾರ್ಗಗಳನ್ನು ಅರಿತಾಗ ನಮ್ಮ ಮನದಾಳದ ಬಯಕೆಗಳು ಈಡೇರುತ್ತೆ. ಕಲವು ದುರ್ಗಿ ವಿನಾಯಕವು ಎನ್ನುವಂತಹ ಒಂದು ಮಾತಿದೆ. ಕಲಿಯುಗದಲ್ಲಿ ಅತಿ ಕ್ಷಿಪ್ರಗತಿಯಲ್ಲಿ ಅತ್ಯಂತ ಸುಗಮವಾಗಿ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತಾದರೆ ನಾವು ಎರಡು ದೇವತೆಗಳನ್ನು ಮಾತ್ರ ಕಲಿಯುಗದಲ್ಲಿ ಅತಿ ಶೀಘ್ರದಲ್ಲಿ ವರ ಕೊಡ್ತಾರೆ. ಒಂದು ಅಮ್ಮನಾದಂತಹ ದುರ್ಗಿ, ಇನ್ನೊಬ್ಬ ವಿನಾಯಕ. ಆ ಕಾರಣದಿಂದಲೇ ಕಲವು ದುರ್ಗಿ ವಿನಾಯಕವು ಎನ್ನುವಂತಹ ಒಂದು ಉಕ್ತಿ ಇದೆ. ಕಲಿಯುಗದಲ್ಲಿ ಅತ್ಯಂತ ಕ್ಷಿಪ್ರ ಪ್ರಸಾದವಾದಂತಹ ದೇವತೆಗಳು ಅಂತ. ಹಾಗಿರುವಾಗ ಈ ಬಳ್ಳಾರಿ ನಗರದಲ್ಲಿ ನೆಲೆಗೊಂಡಂತ ಈ ತಾಯಿಯ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಯಾವುದೇ ರೀತಿಯಂತಹ ರೋಗ ರುಜಿನಗಳಿಂದ ಹಿಡಿದು ಅನೇಕ ರೀತಿಯಂತಹ ಸಮಸ್ಯೆಗಳಿಂದ ಬಗೆಹರಿಯುವಂತಹ ಮಾರ್ಗವನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಈ ದುರ್ಗಾರಾಧನೆಯನ್ನು ಮಾಡೋದ್ರಿಂದ. ನಿಮ್ಮ ಮನೆಯಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ತಾಯಿಯನ್ನ ನೆನೆಸ್ಕೊಂಡ್ರೆ ಸಾಕು, ನಿಮ್ಮ ಮನದಾಳದ ಬಯಕೆಗಳನ್ನ ಈಡೇರಿಸ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಮತ್ತ್ಯಾಕೆ ತಡ ಮಾಡದೆ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಗವತಿಯ ಆರಾಧನೆಯನ್ನ ಗೈಯುತ್ತಾ ಈ ದಿನ ನಮ್ಮ ಮನದಾಳದ ಬಯಕೆಗಳನ್ನು ಈಡೇರಿಸಿಕೊಳ್ಳೋಣ. ಅದುವೇ ಆರಾಧಿಸೋಣ ಬಳ್ಳಾರಿಯ ದುರ್ಗಮ್ಮನ ದೇವಿಯ ಆರಾಧನೆಯನ್ನ ನಮ್ಮ ಮನೆಯಲ್ಲಿ. ಹಾಗಾದ್ರೆ ಎಲ್ಲ ಬೇಕಾಗಿರುವಂತಹ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಂಡ ಬಳಿಕ ಆ ತಾಯಿಗೆ ಪ್ರೀತಿಯಾಗಿರುವಂಥದ್ದು ಪಾಯಸ, ಗುಡಾನ್ನ ಪ್ರಿಯೆ ಅಂತ ಕರಿತೀವಿ ನಾವು ದೇವಿಯನ್ನ. ಬೆಲ್ಲದಿಂದ ಮಾಡಿರ್ತಕ್ಕಂತಹ ಅಕ್ಕಿಯ ಪಾಯಸವನ್ನು ಕೂಡ ಬಲಭಾಗಕ್ಕೆ ಇಟ್ಟುಕೊಳ್ಳುವಂಥದ್ದು. ಪಾಯಸವನ್ನ ಇಟ್ಟುಕೊಂಡು ತದನಂತರದಲ್ಲಿ ಬೇಕಾಗಿರುವಂತಹ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧಪಡಿಸಿ 4 ದಿಕ್ಕಿನಲ್ಲಿ ನಿಂಬೆಹಣ್ಣುಗಳನ್ನು ಕತ್ತರಿಸಿ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ಈ 4 ದಿಕ್ಕಿನಲ್ಲೂ ಕೂಡ ತುಪ್ಪದ ದೀಪವನ್ನು ಬೆಳಗೋಕೆ ಅಣಿಗೊಳಿಸ್ಕೊಂಡಿರಬೇಕು.
ಬೇಕಾಗಿರುವಂತಹ ಹಣ್ಣು ಹಂಪಲು ಇತ್ಯಾದಿಗಳೆಲ್ಲವನ್ನು ಕೂಡ ಇಟ್ಟುಕೊಂಡು ದೇವರ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಅಂಟಿಸುತ್ತಾ ಆರಾಧಿಸೋಣ ಮಹಾಮಾತೆಯಾದಂತಹ ಆದಿಶಕ್ತ್ಯಾತ್ಮಕ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನ. ಓಂ ಭೋದೀಪದೇವಿ ರೂಪಸ್ಥಂ ಕರ್ಮ ಸಾಕ್ಷ್ಯ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ದೀಪವನ್ನು ಬೆಳಗುತ್ತಾ ಘಂಟಾನಾದವನ್ನು ಮಾಡಿ ಎಂದಿನಂತೆ ಆರಾಧಿಸೋಣ. ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಾರಣಿ ಪೂಜೆ ದಸ್ತಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ, ಭೂತಾಯಿಯ ಪ್ರಾರ್ಥನೆ, ಆಸನಾದಿ ಶುದ್ಧಿಗಳು, ದೀರ್ಘವಾದಂಥ ಉಸಿರನ್ನ ಬಾಯಿಂದ ಎಳ್ಕೊಡುತ್ತಾ ಮೂಗಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರೋದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಪ್ರಾಣಾಯಾಮವನ್ನು ಮಾಡ್ಕೋಬೇಕು. ಆ ಪ್ರಾಣಾಯಾಮವನ್ನು ಮಾಡಿದ ಬಳಿಕ ಈ ಸಂಕಲ್ಪವನ್ನು ಹೇಳ್ತೀನಿ. ಸಂಕಲ್ಪವನ್ನು ನೀವುಗಳು ಮಾಡಿ. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳುವಂಥದ್ದು. ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭತಿತೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಿಕ್ಷದ್ವಾರ ಆದಿಶಕ್ತ್ಯಾತ್ಮಕ ಜಗದಂಬ ದುರ್ಗಾ ಪರಮೇಶ್ವರಿ ಪೂರ್ಣಾನುಗ್ರಹ ಪೂರ್ಣಪ್ರಸಾದ ಫಲಸಿದ್ಧ್ಯರ್ಥಂ ಎನ್ನುವುದಾಗಿ ಹೇಳಿಕೊಳ್ಳಿ. ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ ಇವೆಲ್ಲವನ್ನು ಕೂಡ ಪಠನವನ್ನು ಮಾಡಿ. ಜಗದಂಬಾ ಪ್ರಸಾದೇನ ದೇಹಸ್ಥಿತ ವಾತ ಪಿತ್ತಶ್ಲೇಷ್ಮ ಕಪಗುಲ್ಪಾದಿ ಸಮಸ್ತಾರಿಷ್ಟ ರೋಗ ಪೀಡಾ ಪರಿಹಾರಾರ್ಥಂ ಆರೋಗ್ಯ ಭಾಗ್ಯ ದೃಢಕಾಯ ಪ್ರಾಪ್ತ್ಯರ್ಥಂ ಜಗದಂಬಾ ಪ್ರಸಾದೇನ ಸಕಲಾಪಶಾಂತಿ ಪೂರ್ವಕ ದೀರ್ಘಾಯು ವಿಫಲ ಧನಧಾನ್ಯ ಪುತ್ರಪೌತ್ರಾದ್ಯ ವಿಚ್ಛಿನ್ನ ಸಂತತಿ ವೃದ್ಧಿ ಕೀರ್ತಿ ಲಾಭ ಶತ್ರು ಪರಾಜಯ ವಿವಿಧ ಶ್ರೇಯ ಸಂಪದಾದಿ ಸದಭೀಷ್ಟ ಸಿದ್ಧ್ಯರ್ಥಂ ಜಗದಂಬಾ ದುರ್ಗಾ ಪರಮೇಶ್ವರಿ ಪ್ರೀತ್ಯರ್ಥಂ ಮಮ ಗ್ರಹೇ ಸರ್ವೋಪದ್ರವಶಾಂತ್ಯರ್ಥಂ ಧ್ಯಾನಾದಿ ಷೋಡಶೋಪಚಾರ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರು ಹಾಕಿ ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ಬಿಡಬೇಕು. ಎಂದಿರಂತೆ ಗಣಪತಿಯ ಪ್ರಾರ್ಥನೆಯನ್ನ ಗೈಯುವಂಥದ್ದು. ಓ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕರ್ತಾಯ ನಮೋ ನಮಃ ಅನ್ನುವಂತಹ ಮಂತ್ರಾದಿಗಳಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಗಣಪತಿಯ ಸನ್ನಿಧಾನಕ್ಕೆ ದೇವರ ಪೀಠದಲ್ಲಿರತಕ್ಕಂತಹ ದೇವಿ ವಿಗ್ರಹ ಅಥವಾ ದುರ್ಗೆ ವಿಗ್ರಹವನ್ನ ಒಂದು ರಂಗೋಲಿಯಿಂದ ಸ್ಟಾರ್ ಹಾಕಿ ಅದರ ಮೇಲೆ ಕುಂಕುಮಾದಿಗಳನ್ನು ಹಾಕುತ್ತಾ ದುರ್ಗೆಯನ್ನು ಇಡುವಂಥದ್ದು. ಬಳ್ಳಾರಿಯಲ್ಲಿ ನೆಲಲಿಂತಹ ಜಗನ್ಮಾತೆಯ ಬೆನ್ನಿಗೆ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ನಿಮ್ಮ ಎದುರು ಭಾಗದಲ್ಲಿ ತಾಯಿಯನ್ನ ಇಟ್ಕೊಂಡು ಪೂಜೆ ಮಾಡಿ ಮೈಯೆಲ್ಲ ಕಣ್ಣಂತೆ ಅವಳಿಗೆ ಬಹಳ ಅದ್ಭುತವಾದಂತಹ ಶಕ್ತಿಯನ್ನ ಕೊಡ್ತಾಳೆ. ಮಂತ್ರವನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದುಮ್ ದುರ್ಗಾಯೈ ನಮಃ ಇದು ಸರಳವಾದಂತಹ ಮಂತ್ರ, ನೀವು ಪಠನೆ ಮಾಡಿ. ಕೆಂಪು ಪುಷ್ಪ, ಕೆಂಪು ಅಕ್ಷತೆಯನ್ನ ಹೃದಯ ಭಾಗಕ್ಕೆ ಇಟ್ಟುಕೊಳ್ಳುತ್ತಾ ದೇವಿಯನ್ನ ಧ್ಯಾನಿಸಿಕೊಳ್ಳುವಂತಹ ಪ್ರಕ್ರಿಯೆ ಅಥವಾ ಬರಮಾಡಿಕೊಳ್ಳಬೇಕು. ಓಂ ಜಾತವೇದಸೇ ಸುನವಾಮ ಸೋಮವರಾತಿ ಯಥೋ ನಿದಹಾತಿ ವೇದಃ ಸನಃಪರ್ಷದತಿ ದುರ್ಗಾಣಿ ವಿಶ್ವ ನಾವೇ ವಸುಂಧುಂದುರಿತಾತ್ಯಗ್ನಿ ಅನ್ನುವಂತಹ ಮಂತ್ರದಿಂದ 4 ಬಾರಿ ಅಕ್ಷತೆಯನ್ನು ದೇವಿ ವಿಗ್ರಹದಲ್ಲಿ ಹಾಕುತ್ತಾ ದೇವಿಯನ್ನು ಬರಮಾಡಿಕೊಳ್ಬೇಕು. ದುರ್ಗಾ ಪರಮೇಶ್ವರಿಯ ದಿವ್ಯವಾದಂತಹ ಸನ್ನಿಧಾನ ನಿಮ್ಮ ಮನೆಗೆ ಬಂದಿದೆ. ಅವಳನ್ನು ಧ್ಯಾನಿಸಿಕೊಳ್ಬೇಕು. ಯಾವ್ಯಾವ ಕಷ್ಟಗಳಿಂದ ಬಳಲ್ತಾ ಇದ್ದೀರೋ ಎಲ್ಲರೂ ಪೂಜೆ ಮಾಡಿ ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವಂತಹ ಮಂತ್ರಾದಿಗಳನ್ನು ಪಠಿಸಿ ಅಕ್ಷತಾದಿಗಳನ್ನು ದುರ್ಗೆ ಮೇಲೆ ಹಾಕಬೇಕು. ಸ್ವಾಗತಾದಿ ಮುದ್ರೆಗಳನ್ನು ಎಂದಿನಂತೆ ಕೂರುತ್ತಾ 4 ಉದ್ದರಣೆ ನೀರನ್ನು ಶುದ್ಧವಾದಂತಹ ಪಾತ್ರೆಯಿಂದಲೇ ಬಿಡುವಂಥದ್ದು. ಪಾದ್ಯ, ಅರ್ಘ್ಯ, ಆಚಮನೀಯ ಹಾಗೂ ಮಧುಬರ್ಕ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಪೂರೈಸಿ ತಾಯಿಯ ವಿಗ್ರಹವನ್ನು ಶುದ್ಧವಾದಂತಹ ಇನ್ನೊಂದು ಪಾತ್ರೆಯಿಂದಲೇ ಇಡುತ್ತಾ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಅಕ್ಷತೆ ಮತ್ತೆ ನೀರನ್ನ ಹಾಕುತ್ತಾ ಅಭಿಷೇಕ ಮಾಡುವಂಥದ್ದು. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೂಚ್ಯ ಪೃಥ್ವೀ ಬಹುಲಾನ ಉರ್ವೆ ಭವಾತೋಕಾಯತನಯಾಯ ಶಯ್ಯೋ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನ ಲಾಭ ದುರಿತಾತಿ ಪರಿಷಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಇದು ವೇದ ಮಂತ್ರ. ಈ ಮಂತ್ರವನ್ನು ಪಠಿಸಿ ತಾಯಿಯಾದಂತಹ ಮಹಾದುರ್ಗೆಗೆ ದುರ್ಗಾ ಪರಮೇಶ್ವರಿ ಸನ್ನಿಧಾನಕ್ಕೆ ಅಭಿಷೇಕವನ್ನು ಮಾಡುತ್ತಾ ಆ ವಿಗ್ರಹಾದಿಗಳನ್ನು ಎಂದಿರಂತೆ ಸ್ವಚ್ಛಗೊಳಿಸಿ ಆಕೆಯ 2 ಕೆನ್ನೆಗಳ ಪ್ರದೇಶಕ್ಕೆ ಅರಿಶಿನವನ್ನು ಲೇಪಿಸುತ್ತಾ ಆ ಹಣೆಯ 2 ಹುಬ್ಬಿನ ಮಧ್ಯಭಾಗದಲ್ಲಿ ಕುಂಕುಮವನ್ನಿಟ್ಟು ತಾಯಿಯಾದಂತಹ ಬಳ್ಳಾರಿಯ ದುರ್ಗೆ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಭಾವಿಸಿಕೊಳ್ಳಿ. ಆ ದೇವಿಯನ್ನ ಪುನಃ ರಂಗವಲ್ಲಿಯನ್ನು ಇಟ್ಟಂತಹ ಪ್ರದೇಶಗಳಲ್ಲಿ ಅವಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಕೆಂಪು ವಸ್ತ್ರದ ಅರ್ಪಣೆ ಬಹಳ ಮುಖ್ಯವಾಗಿದೆ. ಕೆಂಪು ವಸ್ತ್ರವನ್ನು ಅರ್ಪಿಸೋಣ.
ವಸ್ತ್ರಂಗ್ರಹಾಣ ದೇವೇಶಿ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವೆ ಎನ್ನುವುದಾಗಿ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಕೂಡ ತಾಯಿಗೆ ಅರ್ಪಿಸುವಂಥದ್ದು. ಗಂಧದ ಲೇಪನ, ತೇದಿರುವಂತಹ ಗಂಧವನ್ನ ಜಗದಂಬೆಗೆ ಅರ್ಪಿಸೋಣ. ಶ್ರೀಕಂಠಂಚಂದ್ರಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದರಂ ಪ್ರತಿಗೃಹ್ಯತ ಎನ್ನುವುದಾಗಿ ವಸ್ತ್ರವನ್ನು ಗಂಧವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ತಾಯಿಗೆ ಅರ್ಪಣೆಯನ್ನು ಮಾಡುತ್ತಾ ಅರಿಶಿನ ಕುಂಕುಮಾದಿಗಳನ್ನು ತಾಯಿಯ ಸನ್ನಿಧಾನಕ್ಕೆ ಅರ್ಪಣೆಯನ್ನು ಮಾಡುವಂಥದ್ದು. ಧೂಪಾದಿಗಳನ್ನು ತಾಯಿಗೆ ಬೆಳಗೋಣ ಅವಳ ಅಡಿದಾವರೆಗಳಲ್ಲಿ. ದಶಾಂಗುಂಗುಲೋಪೇತಂ ಸುಗಂಧಂಚ ಮನೋಹರಾಹ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳಿ ಧೂಪವನ್ನು ತೋರಿ ದೀಪಾದಿಗಳನ್ನು ಕೂಡ ಬಲಭಾಗಕ್ಕೆ ಇಟ್ಟಂತಹ ದೀಪವನ್ನು ನೋಡ್ತಾ ಬಲಭಾಗಕ್ಕೆ ಭೂಮಿಯನ್ನು ಪ್ರೋಕ್ಷಿಸಿ ಚೌಕಾಕಾರದ ಮಂಡಲವನ್ನು ಬರೆದು ಅದರ ಮೇಲೆ ಸ್ಥಾಪಿತವಾದಂತಹ ತೆಂಗಿನಕಾಯಿ ಬಾಳೆಹಣ್ಣು ಪರಮಾನ್ನವನ್ನು ತಾಯಿಯಾದಂತಹ ದುರ್ಗಾ ಪರಮೇಶ್ವರಿಗೆ ಅರ್ಪಣೆಯನ್ನು ಮಾಡಿ ತಾಂಬೂಲದ ತೊಟ್ಟನ್ನು ಮುರಿದು 5 ಉದ್ದರಣೆ ನೀರನ್ನು ಶುದ್ಧವಾದಂತಹ ಪಾತ್ರೆಯಿಂದರಲ್ಲಿ ಬಿಡುತ್ತಾ 5 ಬತ್ತಿಗಳ ಒಡನೆ ಮಹಾಮಂಗಳ ನೀರಾಜನವನ್ನು ಅರ್ಥಾತ್ ಮಂಗಳಾರತಿಯನ್ನು ಮಾಡುವಂತಹ ಸಮಯ ಮಂಗಳಾರತಿಯನ್ನು ಗೈಯೋಣ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ತಾಯಿ ಕೊಡುವಂಥದ್ದು. ನಾವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ ಕರಗಳನ್ನು ತೊಳೆಯುತ್ತಾ 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಂತಹ ನಮಸ್ಕಾರವನ್ನು ದುರ್ಗೆಯ ಸನ್ನಿಧಾನಕ್ಕೆ ಸಮರ್ಪಿಸೋಣ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜಗದೀಶ್ವರಿ ಎನ್ನುವುದಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಜಗನ್ಮಾತೆಯನ್ನ ಪ್ರಾರ್ಥಿಸಿಕೊಳ್ಳೋಣ. ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಕೋಬೇಕು. ಯಾದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎನ್ನುವುದಾಗಿ ಹೇಳುತ್ತಾ ಪ್ರಾರ್ಥನಾದಿಗಳನ್ನು ಗೈದು ಅಕ್ಷತೆಯನ್ನ ಜಗದಂಬೆಗೆ ಸಮರ್ಪಣೆ ಮಾಡುವಂಥದ್ದು. ಅಡಿಯಲ್ಲಿರುವಂತಹ ಪ್ರಸಾದವನ್ನ ಮೂಸ್ನೋಡಿ ತಲೆ ಮೇಲೆ ಇಟ್ಕೊಂಡಿರಿ. ಸಹಸ್ರ ಅಕ್ಷಯ ರೂಪಿಣಿಯಾಗಿರತಕ್ಕಂಥ ಜಗನ್ಮಾತೆ ನಿಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಎನ್ನುವಂಥದ್ದು ಅಪ್ಪಟವಾದ ಸತ್ಯ. ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯೋಣ. ಜಗನ್ಮಾತೆಯಾದಂತಹ ಬಳ್ಳಾರಿಯಲ್ಲಿ ನೆಲೆ ನಿಂತಹ ದುರ್ಗಮ್ಮ ಮಹಾಶಕ್ತಿಶಾಲಿಯಾದಂತಹ ದೇವತೆ ಅಂತ ಆ ಪ್ರದೇಶದವರು ಮಾತ್ರವೇ ಅಲ್ಲ, ನಾವೆಲ್ಲ ಚಿಕ್ಕವರಾದಾಗ ಆ ತಾಯಿಯ ಮಹತ್ವವನ್ನು ನಮ್ಮ ಹಿರಿಯರೆಲ್ಲರೂ ಕೂಡ ನಮಗೆ ಸಾರ್ತಾ ಇದ್ರು, ಹೇಳ್ತಾ ಇದ್ರು. ಅದರ ಮಹತ್ವವನ್ನು ತಿಳಿಬೇಕಾದ್ದು ನಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದು ಎನ್ನುವುದನ್ನು ಮರಿಬಾರದು. ನಾವು ಜಗತ್ತಿನಲ್ಲಿ ವಿಸ್ಮಯವನ್ನ ಸೃಷ್ಟಿಸುವಂತಹ ತಾಣಗಳು ಮಾರಿಗೂ ಕೂಡ ಇದ್ದಾವೆ, ಆದರೆ ನಾವು ಅದರ ವಿಚಾರವನ್ನು ಅರ್ಥಕೊಂಡಿರುವುದಿಲ್ಲ. ಇವತ್ತು ನಾವು ಬಳ್ಳಾರಿಯಿಂದ ಮಾತ್ರಕ್ಕೆ ಗಣಿನಾಡು, ಗಣಿಗಳ ನಾಡು, ಮತ್ತೊಂದು ಮರದೊಂದು ಗಡಿನಾಡು ಅಂತ ಎನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇರ್ತೀವಿ ನಾವು. ಆದರೆ ಯಾವತ್ತೂ ಕೂಡ ಅಷ್ಟೇನೆ ಆ ಪ್ರದೇಶದ ವಿಚಾರವನ್ನ, ಆ ಪ್ರದೇಶದಲ್ಲಿ ನಡೆಯುತ್ತಿರತಕ್ಕಂತಹ ದೇವತೆಗಳ ವಿಚಾರವನ್ನ ಅಥವಾ ಆ ಒಂದು ಪ್ರದೇಶದ ಸಂಪ್ರದಾಯವನ್ನ ನಾವು ಯಾರು ಕೂಡ ತಿಳ್ಕೊಳ್ಳೋಕೆ ಆಗೋಲ್ಲ, ಅಥವಾ ತಿಳ್ಕೊಳ್ಳೋದಕ್ಕೆ ನಾವು ಅದರ ಬಗ್ಗೆ ಇಂಟ್ರೆಸ್ಟ್ ಅನ್ನು ಕೂಡ ಕೊಡೋದಿಲ್ಲ. ಜಗತ್ನಲ್ಲಿ ನಾವು ದೇವರು ಅಂತ ಮಾತ್ರಕ್ಕೆ ಅವಳ ಸುಂದರವಾದಂತಹ ಮುಖವನ್ನು ನೋಡ್ತೀವಿ. ಅವಳ ಕಣ್ಣುಗಳನ್ನ, ಮೂಗಿನ ನತ್ತನ್ನ, ಕಿವಿಯ ಓಲೆಗಳನ್ನ ನೋಡಿ ಅವಳಿಗೆ ಅಲಂಕಾರವನ್ನು ಮಾಡಿ ಸೀರೆಯನ್ನು ಉಡಿಸಿದಾಗ ಅವಳ ಮುಂಭಾಗದಲ್ಲಿ ನಾವು ಪೂಜೆ ಮಾಡುವಂತಹ ವ್ಯವಸ್ಥೆಗಳನ್ನ ನಾವು ಕಾಣ್ತೀವಿ. ಆದ್ರೆ ಇಲ್ಲಿ ಹಾಗಲ್ಲ. ಎಲ್ಲದೂ ಕೂಡ ಆ ಸರ್ವಾಭರಣ ಭೂಷಿತಳಾದಂತಹ ತಾಯಿಯ ಇಡೀ ಮೈಯೆಲ್ಲ ಕಣ್ಣೆಯಂತೆ. ಆ ಕಣ್ಣಿನ ಮೈ, ಇಡೀ ಮೈ ಪೂರ್ತಿ ಕಣ್ಣಂತೆ ಅವಳಿಗೆ. ಅವಳನ್ನು ನೋಡದೆ ರುದ್ರ ಭಯಾನಕವಾದಂತಹ ವ್ಯವಸ್ಥೆ ಎನ್ನುವಂಥದ್ದನ್ನ ಕೆಲವರು ಆಡ್ತಾರೆ. ಹಾಗಿರುವಾಗ ಅಂತಹ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು ಅಂತಾದರೆ ಈ ತಾಯಿಯ ಆರಾಧನೆಯನ್ನು ಮಾಡಬೇಕಾದ್ದು ಆದ್ಯ ಕರ್ತವ್ಯ ಎನ್ನುವುದನ್ನ ನಾವ್ಯಾರೂ ಕೂಡ ಮರೆಯುವಂತಿಲ್ಲ. ಮನುಷ್ಯನ ಮೇಲೆ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ನಮ್ಮನ್ನ ವ್ಯಕ್ತ ರೂಪದಲ್ಲಿಯೋ ಅಥವಾ ಅವ್ಯಕ್ತ ರೂಪದಲ್ಲಿಯೋ ನಮ್ಮನ್ನು ಕಾಡ್ತವೆ. ಆ ಕಾಡಿದ ಸಮಸ್ಯೆಗಳಿಗೆ ಉತ್ತರಗಳು ಹಲವಾರು ಸಂದರ್ಭಗಳಲ್ಲಿ ನಮಗೆ ಲಭ್ಯ ಆಗೋದೇ ಇಲ್ಲ. ಗುರುಗಳೇ, ಇದ್ದಂಥ ಒಬ್ಬ ಮಗಳಿದ್ಲು, ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಮಾತನ್ನ ಮೀರಿ ಅವಳ ವರ್ತನೆಯೇ ಚೇಂಜ್ ಆಯಿತು ಅನ್ನುವಂಥ ಮಾತನ್ನ ಅನೇಕರು ಆಡ್ತೀವಿ. ಕೆಲವರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಜನಗಳು ಕೂಡ ಬೇರೆ ಬೇರೆ ಇರ್ತಾರೆ. ಅವ್ರ ಮನೇಲಿ ಆದಾಗ ಅಂತಹ ನೋವುಗಳು ಗೊತ್ತಾಗತ್ತೆ. ಆದರೆ
ಯಾರನ್ನೋ ನೋಯಿಸಿ ಯಾರಿಗೋ ಏನೋ ಹೇಳಬೇಕು ಅನ್ನುವಂಥ ಉದ್ದೇಶ ನಮ್ಮದಲ್ಲ. ಆ ಪ್ರಾಮುಖ್ಯತೆಗಳನ್ನು ಅರಿತುಕೊಂಡಾಗ ನಮ್ಮ ಜೀವನದ ವ್ಯವಸ್ಥೆಗಳು ಸುಗಮತ್ವವನ್ನು ಕಾಣುತ್ತೆ. ಕೆಲವರಿಗೆ ಸದಾ ಒಂದಲ್ಲ ಒಂದು ರೀತಿಯಾದಂಥ ರೋಗಗಳು ಆವರಿಸಿ ಅವರ ಜೀವನವೇ ಹೈರಾಣಾಗುವಂತೆ ಆಗ್ಬಿಡುತ್ತೆ. ಅದನ್ನು ನೋಡಿದಾಗ ಬಹಳಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಆಸ್ಪತ್ರೆಗೆ ಸುರಿದ್ರೂ ಕೂಡ ಸರಿಯಾದಂತಹ ವ್ಯವಸ್ಥೆಗಳು ಅಥವಾ ಅದಕ್ಕೆ ಸರಿಯಾದಂತಹ ಮಾರ್ಗೋಪಾಯ ಲಭ್ಯ ಆಗೋದೇ ಇಲ್ಲ. ಅಂತಹ ಸಮಸ್ಯೆಗಳಿಂದ ಕೂಡ ಬಳಲಿದವರಿಗೆ ಈ ತಾಯಿ ವರ ಮಾತೆಯಾಗಿದ್ದಾಳೆ. ಅವಳ ಸ್ಮರಣೆಯನ್ನು ಮಾಡಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿಕೊಡಮ್ಮ ಅಂತ ಕೇಳಿದ್ರೆ ಸಾಕಂತೆ ಅವಳು ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಂದ ನಮ್ಮನ್ನ ಪಾರು ಮಾಡಿ ನಮ್ಮ ಜೀವನದ ಮಹೋನ್ನತವಾದಂತಹ ಕನಸನ್ನ ನನಸಾಗಿಸ್ತಾಳೆ ಅಂತಕ್ಕಂಥವಳು ಆ ತಾಯಿಯ ವಿಶೇಷ. ಇನ್ನು ಒಂದು ಮಾತನ್ನ ಆಡಿದ್ವಿ ನಾವು, ಶತ್ರುಗಳ ಅರಿಮರ್ದಿನಿ ಈಕೆ ಅಂತ. ದೇವಾನು ದೇವತೆಗಳೇ ಕೂಡ ಆ ದುಷ್ಟ ದಾನವರ ಹಾವಳಿ ಜಾಸ್ತಿ ಆದಾಗ ಈ ತಾಯಿಯನ್ನು ಆರಾಧನೆ ಮಾಡಿದ್ರು. ಆದಿಶಕ್ತಿಯಾತ್ಮಕವಂತ ಭಗವತಿಯನ್ನ ಆರಾಧನೆ ಮಾಡ್ತಾರೆ ದೇವತೆಗಳು. ಆವಾಗ ತಾಳಿದಂತಹ ರೂಪವೇ ಸಹಸ್ರಾಕ್ಷಿ ಎನ್ನುವಂತಹ ಹೆಸರು. ಅಕ್ಷಿ ಅಂದ್ರೆ ಕಣ್ಣು ಅಂತ ಅರ್ಥ. 1000 ಕಣ್ಣುಳ್ಳಂತವಳು ಅಂತ ನಾವು ಎಣಿಸೋಕೆ ಆಗೋದಿಲ್ಲ. ಆ ಕಾರಣದಿಂದ ಅತ್ಯಂತ ರೌದ್ರಾವತಾರಿಯಾದಂತಹ ವ್ಯವಸ್ಥೆ ಈ ಸಹಸ್ರಾಕ್ಷಿಯದ್ದು. ಉದ್ದವಾದಂತಹ ನಾಲಿಗೆ, ದೀರ್ಘವಾದಂತಹ ಅಗಲವಾದಂತಹ ಮೊರದಂತಿರುವಂತಹ ಕಿವಿಗಳು, ಹಲವಾರು ರೀತಿಯಾದಂತಹ ಇಡೀ ಮೈಯನ್ನೆಲ್ಲವನ್ನು ಕೂಡ ದುಷ್ಟ ದಾನವರ ಮರ್ದನಕ್ಕಾಗಿ ಅವಳು ಆ ಒಂದು ರೂಪವನ್ನು ತಾಳಿದ್ಲು ಎನ್ನುವಂಥದ್ದು ಕೂಡ ಪ್ರಾಚೀನ ಪರಂಪರೆಯವರು ಕಂಡುಕೊಂಡಂತಹ ಒಂದು ವ್ಯವಸ್ಥೆ. ಹಾಗಿರುವಾಗ ಅಂತಹ ಜಗನ್ಮಾತೆ ಜಗದಂಬೆಯನ್ನ ಈ ದಿನ ಆರಾಧನೆ ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾದಂತಹ ಒಂದು ಪೂಜೆ ಅಲ್ಲ. ಇವಳನ್ನು ಆರಾಧನೆ ಮಾಡೋದ್ರಿಂದ ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಜಯ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಯಾರು ಜೀವನದಲ್ಲಿ ನೊಂದು ಬೆಂದು ಬಸವಳಿದ್ದು ಹೋಗಿದ್ದೀರೋ ಅಂಥವರ ಇಡೀ ಜೀವನದ ವ್ಯವಸ್ಥೆಗಳಲ್ಲಿ ಉಂಟಾಗಬಹುದಾದಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ಮಾರ್ಗವನ್ನ ದುರ್ಗಾ ಅಂದ್ರೆ ಕಷ್ಟ ಅಂತ ಅರ್ಥ. ಆ ಕಷ್ಟವನ್ನ ಅದೇ ರೂಪದಲ್ಲಿ ನಾನು ಮಾಯ ಮಾಡ್ತೇನೆ, ಅದನ್ನ ನಾಶ ಮಾಡ್ತಾನೆ ಅಂತ ಆ ತಾಯಿ ಹೇಳಿದಂತ ಮಾತಲ್ವೇ. ಯಾರು ಅಮ್ಮ ಅಂತ ಕರೆದಾಗ ನಮ್ಮನ್ನು ಬಂದು ಬಿಗಿದೊಪ್ಪಿ ನಮ್ಮನ್ನು ಮುದ್ದಿಸ್ತಕ್ಕಂಥವಳು ಅಂದ್ರೆ ಜಗತ್ತಿನಲ್ಲಿ ತಾಯಿ ಮಾತ್ರವೇ. ನಮ್ಮೆಲ್ಲರ ತಾಯಿಗೂ ಕೂಡ ತಾಯಿ ಆದವಳು ಈ ಜಗನ್ಮಾತೆಯಾದಂತಹ ದುರ್ಗಾದೇವಿ. ಅವಳ ಆರಾಧನೆಯನ್ನು ಮಾಡಿದ್ರ ಪ್ರತಿಫಲದಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಕೂಡ ದೂರಾಗಿ ಸುಮಧುರವಾದ ಕ್ಷಣಗಳು ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಕಷ್ಟ ನಷ್ಟಗಳು ದೂರಾಗಿ ಸಮಾಧಾನಯುತವಂತಹ ಬದುಕನ್ನ ಅಮ್ಮನವರಾದಂತಹ ದುರ್ಗಾ ಪರಮೇಶ್ವರಿ ನಮ್ಮ ಪಾಲಿಗೆ ಕರುಣಿಸಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಗವತಿಯ ಆರಾಧನೆಯನ್ನು ಮಾಡಿದ್ದಾಗಿದೆ. ನಿಮ್ಮೆಲ್ಲರ ಕುತೂಹಲ ಪೂಜಾ ಫಲಗಳನ್ನು ಕೂಡ ಕೇಳಿದ್ದಾಯಿತು. ದ್ವಾದಶ ರಾಶಿಗಳವರ ಫಲಗಳೇ ನಡತೆ, ಲಾಭಾನ ನಷ್ಟಾನ ಎಲ್ಲ ವಿಚಾರವನ್ನು ಕೂಡ ಅರಿಯೋಣ. ಪ್ರಥಮವಾಗಿ ಅರಿಯೋಣ ಮೇಷರಾಶಿಯ ಇವತ್ತಿನ ದಿನಮಾನವನ್ನ. ಮಾನಸಿಕವಂತ ಒತ್ತಡದಿಂದ ದೂರಾಗಬಹುದಾದಂಥ ಲಕ್ಷಣಗಳು ನಿಮ್ಮ ಪಾಲಿಗೆ ಗೋಚರವಾಗುತ್ತೆ. ಬಂಧುಗಳ ಸಹಕಾರದಿಂದ ಮಕ್ಕಳ ವಿವಾಹದ ಕೈಂಕರ್ಯವನ್ನು ಕೂಡ ನಿಶ್ಚಯ ಮಾಡಬಹುದಾದಂತಹ ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾಗ್ತಾ ಇದೆ. ಬಂಧುಗಳ ಸಹಕಾರದಿಂದ ಹೊಸದಂತ ಮನೆ ನಿರ್ಮಾಣವಂತಹ ಇಂಗಿತವನ್ನು ಕೂಡ ವ್ಯಕ್ತಪಡಿಸಬಹುದಾಗಿದೆ. ಬಂಧುಗಳಿಂದ ಸಕಾರಾತ್ಮಕವಂತಹ ರೀತಿಯ ಒಲವುಗಳು ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ. ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರ ಜೀವನದಲ್ಲಿ ಅನುಕೂಲ. ಕೆಲವರಿಗೆ ಪ್ರಶಂಸಾತ್ಮಕವಂತ ಮಾತುಕತೆಗಳನ್ನು ಕೇಳ್ತೀರಿ. ಮಿತ್ರರ ಸಹಾಯದಿಂದ ಅನುಕೂಲಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ನೆಮ್ಮದಿ. ಹಲವು ದಿನಗಳಿಂದ ಅಡೆತಡೆಗೆ ಒಳಗಾದಂತಹ ಕೈಂಕರ್ಯವನ್ನು ಕೂಡ ಸಂಪೂರ್ಣವಾಗಿ ಸಮಾಧಾನಯುತವಾಗಿ ಬಗೆಹರಿಸಿಕೊಂಡಂತಹ ಅನುಭವ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತಾ ಇದೆ. ಹಾಗಾದ್ರೆ ಸಮಸ್ಯೆಗಳ ಪರಿಹಾರಕ್ಕೂ ಸಮಾಧಾನದ ಬದುಕಿಗೂ ದುರ್ಗಾರಾಧನೆ ಎನ್ನುವಂಥದ್ದು ಅಗತ್ಯ. ಭಗವತಿ ನಿಮ್ಮನ್ನು ಚೆನ್ನಾಗಿಡ್ಲಿ. ವೃಷಭ ರಾಶಿಯವರ ಫಲ. ಈ ದಿನ ಮಾನಸಿಕವಂತ ಒತ್ತಡ ಕೆಲವರನ್ನ ಕಾಡಬಹುದು. ಅನಿವಾರ್ಯವಾಗಿ ಸಾಲವನ್ನ ಮಾಡಬೇಕಾದಂತಹ ಸ್ಥಿತಿಮಾನಗಳು ಕೂಡ ಒದಗ್ತಾ ಇದೆ. ಇವತ್ತಿನ ಸ್ಥಿತಿಮಾನವನ್ನ ಅರಿತಾಗ ಅನಿವಾರ್ಯವಾದಂತಹ ದೂರದ ಪ್ರಯಾಣ, ಹಣಕಾಸಿನ ವ್ಯವಸ್ಥೆಗಳಲ್ಲಿ ಕೂಡ ಅಡೆತಡೆಗಳು ಇತ್ಯಾದಿ ಒಂದಿಷ್ಟು ಮಟ್ಟದ ಸಮಾಧಾನವನ್ನ ಕಾಣಲಾರದಂತಹ ದಿನ ಕೆಲವರ ಪಾಲಿಗೆ ಕಾಣ್ತಾ ಇದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ಅನುಕೂಲಕರವಂತಹ ಸ್ಥಿತಿಮಾನಗಳಲ್ಲ. ಮಿತ್ರರೇ ಶತ್ರುಗಳಾಗುವಂತಹ ಲಕ್ಷಣಗಳಿಂದ ಆಂತರ್ಯದ ವಿಚಾರವನ್ನ ಯಾರ ಜೊತೆಗೂ ಕೂಡ ಹಂಚ್ಕೋಬೇಡಿ ಎನ್ನುವಂಥದ್ದು ನಾನು ನೀಡುವಂತಹ ಸಲಹೆ. ದುರ್ಗಾರಾಧನೆಯನ್ನು ಮಾಡೋದ್ರಿಂದ ಪರಿಹಾರ ಶತಸಿದ್ಧ. ಭಗವತಿಯನ್ನು ನಂಬಿದವರಿಗೆ ಒಳ್ಳೆಯದಾಗಲಿ. ರಾಶಿ ಮಿಥುನ. ಸಮಾಧಾನದ ಬದುಕನ್ನು ಕಾಣುವಂತಹ ನಿರೀಕ್ಷೆ ಹುಸಿಯಾಗಲಾರದು. ಸಹೋದ್ಯೋಗಿಗಳಿಂದ ಹೊಸದಂತಹ ಭರವಸೆಯನ್ನು ಕೂಡ ನಿಮ್ಮದಾಗಿಸಿಕೊಳ್ತೀರಿ. ರಾಜಕೀಯ ನಾಯಕರಿಗೆ ಅನುಕೂಲ.
ಬರಬೇಕಂತ ಹಣ ಕೂಡ ವಾಪಸ್ ಆಗುತ್ತೆ. ಪೆಟ್ರೋಲಿಯಂ ಉದ್ಯಮ ಅಥವಾ ತೈಲೋದ್ಯಮ ಅಥವಾ ಕಬ್ಬಿಣಂತಹ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭ, ಸಿಮೆಂಟ್ ವ್ಯಾಪಾರದಲ್ಲಿ ಕೂಡ ಅನುಕೂಲವನ್ನು ಕಾಣುವಂಥ ಯೋಗ. ಹಲವು ದಿನಗಳಿಂದ ನಿಂತಹ ಕಾರ್ಯವನ್ನು ಸಮಾಧಾನಯುತವಾಗಿ ಬಗೆಹರಿಸಿಕೊಳ್ತೀರಿ. ಸ್ಥಿರಾಸ್ತಿಯಿಂದ ಲಾಭ. ಪ್ರಗತಿಯ ಪಥಕ್ಕಾಗಿ ಇರುವಂತಹ ಮಾರ್ಗ ದುರ್ಗಾ ಉಪಾಸನೆ. ರಾಶಿ ಕರ್ಕಾಟಕ. ಸಹೋದ್ಯೋಗಿಗಳ ಹೊಸದಂತ ಭರವಸೆ ಮನಸ್ಸಿಗೆ ಧೈರ್ಯವನ್ನು ಕೊಡುತ್ತೆ. ಪತ್ರಿಕಾ ರಂಗದ ಮಿತ್ರರಿಗೆ ಅನುಕೂಲ. ಹೋಟೆಲ್ ಉದ್ಯಮದಲ್ಲಿ ಲಾಭಾಂಶಗಳನ್ನು ಗಳಿಸ್ಕೋತೀರಿ. ದಿನಸಿ ವ್ಯಾಪಾರಿಗಳಿಗೆ ಅನುಕೂಲ. ಸಗಟ ಮತ್ತು ಚಿಲ್ಲರೆ ವ್ಯಾಪಾರಿಗಳ ಜೀವನದಲ್ಲಿ ಕೂಡ ಅನುಕೂಲಕರವಂತಹ ಸ್ಥಿತಿಮಾನಗಳು. ರೈತಾಪಿ ವರ್ಗಕ್ಕೆ ನೆಮ್ಮದಿ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ. ದೇವಿಯ ಆರಾಧನೆಯಿಂದ ಸಮೃದ್ಧದ ಪಥ ಸಾಧ್ಯ. ಭಗವತಿ ಚೆನ್ನಾಗಿಡ್ಲಿ. ಮುಂದಿನ ರಾಶಿ ಸಿಂಹರಾಶಿ. ಮಾನಸಿಕವಂತ ಒತ್ತಡದ ಬದುಕನ್ನು ಕಾಣಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ನಿಮ್ಮ ಪಾಲಿಗೆ ಬರುತ್ತೆ. ಸಾಲವನ್ನು ಅಧಿಕ ಪ್ರಮಾಣದಲ್ಲಿ ಮಾಡಲಿದ್ದೀರಿ. ಬಂಧುಗಳೇ ಶತ್ರುಗಳಾಗುವಂತಹ ಲಕ್ಷಣಗಳು. ಮಿತ್ರರು ಆಪಾದನೆಗಳ ಸುರಿಮಳೆಗಳನ್ನು ಸುರಿಯಲಿದ್ದಾರೆ. ಕೆಲವರ ಜೀವನದಲ್ಲಿ ಬೇರೆಯವರಿಗೆ ಜಾಮೀನು ಹಾಕಲು ಬೇಡಿ, ಸಾಲ ತರಲು ಬೇಡಿ. ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋಕೆ ಮನೆಯಿಂದ ಹೊರಡುವಾಗ ಬಲಗಾಲನಿಟ್ಟು ಹೊರಡಿ. ದೇವಿಯ ಆರಾಧನೆಯಲ್ಲಿ ದುರ್ಗಾರಾಧನೆ ಬಹಳ ಮುಖ್ಯ. ಹಿರಿಯರ ಮನಸ್ಸನ್ನು ನೋಯಿಸ್ತಾಗಿದ್ರೆ ಗೆಲುವು ಎನ್ನುವಂಥದ್ದು ಕಟ್ಟಿಟ್ಟ ಬತ್ತಿ. ಭಗವಂತ ನಿಮ್ಮನ್ನು ಚೆನ್ನಾಗಿಡ್ಲಿ. ರಾಶಿ ಕನ್ಯಾ. ಸಮಾಧಾನದ ಬದುಕನ್ನು ಕಾಣುವಂಥ ನಿರೀಕ್ಷೆಗೆ ಅಡೆತಡೆಗಳು ಉಂಟಾಗುತ್ತೆ. 50% ಒಳ್ಳೆಯದು, 50% ಕೆಡುಕಾದಂತಹ ಫಲಾಫಲಗಳು. ಉಪನ್ಯಾಸಕ ವರ್ಗಕ್ಕೆ ಸಮಾಧಾನಯುತವಂತಹ ಬದುಕನ್ನು ಕಾಣಲಾರದಂತಹ ಪರಿಸ್ಥಿತಿಗಳು ಕೂಡ ಗೋಚರಿಸಬಹುದು ಇವತ್ತಿನ ಫಲಾನುಫಲವನ್ನು ಅವಲೋಕನವನ್ನು ಮಾಡಿದಾಗ. ಮಿತ್ರರಿಂದ ಮಾನಸಿಕವಂತ ಒತ್ತಡ ಕೆಲವರನ್ನು ಕಾಡುತ್ತೆ. ಹಣವನ್ನು ವೆಹಿಕಲ್ಸ್ಗಾಗಿ ಖರ್ಚು ಮಾಡಬೇಕಂತ ಸ್ಥಿತಿಗೂ ಕೂಡ ಉಂಟಾಗುವುದರಿಂದ ದುರ್ಗಾರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಭಗವತಿ ಚೆನ್ನಾಗಿಡ್ಲಿ. ತುಲಾರಾಶಿಯವರ ಫಲಾನುಫಲವನ್ನು ಅವಲೋಕನ ಮಾಡಿದಾಗ ಲಾಭವೇ ಹೆಚ್ಚು, ಕಡಿಮೆ ಖರ್ಚು ಇವತ್ತು ಉಂಟಾಗುವಂತಹ ಲಕ್ಷಣಗಳು. ಅನಿವಾರ್ಯವಾದಂತಹ ದೂರದ ಪ್ರಯಾಣ, ನಿಶ್ಚಿತಾರ್ಥವನ್ನು ಕೂಡ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವರು ಆರಾಧನೆಯನ್ನು ಮಾಡಬೇಕಾದ್ದು ಕೂಡ ಕರ್ತವ್ಯವಾಗಿ ದುರ್ಗಾ ಪರಮೇಶ್ವರನ ಆರಾಧನೆ ಮಾಡಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ಶುಭ ಫಲಗಳೇ ಹೆಚ್ಚಾಗಿ ಕಾಪಾಡ್ತಾ ನಿಮ್ಮ ಜೀವಮಾನವನ್ನು ಅವಲೋಕನವನ್ನು ಮಾಡಿದಾಗ. ಬಂಧುಗಳಿಂದಲೂ ಕೂಡ ಒಳ್ಳೆ ರೀತಿಯಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಮಾಡುತ್ತಿರುವಂಥ ಉದ್ಯಮ ಅಥವಾ ಮಾಡುತ್ತಿರುವಂಥ ಉದ್ಯೋಗದಲ್ಲಿ ಕೂಡ ಲಾಭಾಲಾಭಗಳು ನಿಮ್ಮ ಪಾಲಿಗೆ ದೊರಕತ್ತೆ. ಯಾರ್ಯಾರು ಒಂದಿಷ್ಟು ಮಟ್ಟದ ರಸೋತ್ಪನ್ನ ಪದಾರ್ಥಗಳನ್ನು ಮಾಡ್ತಾ ಇರ್ತೀರೋ ಅಂಥವರಿಗೆ ಲಾಭ. ಪ್ರಗತಿ ಪಥಕ್ಕೆ ಅಮ್ಮನವರ ಆರಾಧನೆ ಅಗತ್ಯ. ಭಗವತಿ ಚೆನ್ನಾಗಿಡ್ಲಿ. ಇನ್ನು ರಾಶಿ ವೃಶ್ಚಿಕ. ಮಾನಸಿಕವಂತ ಒತ್ತಡದಿಂದ ದೂರಾಗಬಹುದಂಥ ಲಕ್ಷಣಗಳು ಇವತ್ತು ಗೋಚರವಾಗ್ತಾ ಇದೆ. ಬಂಧುಗಳಿಂದಲೂ ಕೂಡ ಒಳ್ಳೆ ರೀತಿಯಂತಹ ಬೆಳವಣಿಗೆಗಳನ್ನು ಅಥವಾ ಸಹಕಾರವನ್ನು ಅಪೇಕ್ಷಿಸಬಹುದು. ಅಣ್ಣ ತಮ್ಮಂದಿರ ಮಧ್ಯದಲ್ಲಿದ್ದಂತಹ ಭಿನ್ನಾಭಿಪ್ರಾಯ ಉಪಶಮನವಾಗುತ್ತೆ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಅನೇಕ ವರ್ಷಗಳಿಂದ ಕಾಣದಿರುವಂತಹ ಸ್ನೇಹಿತರ ಆಗಮನದಿಂದ ಮನಸ್ಸು ತೃಪ್ತದಾಯಕವಾಗಿರುತ್ತೆ. ಪ್ರಗತಿಯ ಪಥಕ್ಕೂ ನೆಮ್ಮದಿಯ ಬದುಕಿಗೂ ತಾಯಿ ದುರ್ಗೆಯ ಆರಾಧನೆ ಅಗತ್ಯ. ಭಗವತಿ ಚೆನ್ನಾಗಿಡ್ಲಿ. ರಾಶಿ ಧನು. ಮಾನಸಿಕವಂತ ಒತ್ತಡದಿಂದ ಅನಿವಾರ್ಯವಾಗಿ ಬಳಲಬೇಕಂತ ಸ್ಥಿತಿಮಾನ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಮಿತ್ರರಿಂದ ಸಮಾಧಾನ ಲಭ್ಯವಾಗಲಾರದು. ಮಾಡದಿರುವಂತಹ ತಪ್ಪಿಗೆ ದಂಡ ತೆರಬೇಕಂತ ಅನಿವಾರ್ಯ ಪರಿಸ್ಥಿತಿ. ಕಪ್ಪು ಬಟ್ಟೆಯನ್ನು ಧರಿಸದಿದ್ರೆ ಒಳಿತು. ಬೇರೆಯವರ ವಿಚಾರಕ್ಕೆ ಮೂಗು ತೂರಿಸುವಂತಹ ಪ್ರಯತ್ನಕ್ಕೆ ಹೋದರೆ ಬಹಳ ಕಷ್ಟ ಎನ್ನುವಂಥದ್ದನ್ನು ನೆನಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಪ್ರಯಾಣ ಮಾಡುವಾಗಲೂ ಕೂಡ ಸಣ್ಣ ಪುಟ್ಟದಂಥ ಅಪಘಾತಾದಿ ಸಾಧ್ಯತೆಗಳು ಕೆಲವರನ್ನು ಬಾಧಿಸಬಹುದು. ಸಮಾಧಾನ ಮೇಲೂ ಇರೋದನ್ನು ಮರಿಬೇಡಿ. ದುರ್ಗಾ ಉಪಾಸನಾದಿಗಳನ್ನು ಮಾಡಿ ಮನೆಯಿಂದ ಹೊರಡುವಾಗ ದುರ್ಗಾ ಪರಮೇಶ್ವರಿಯ ಕುಂಕುಮವನ್ನು ಲೇಪಿಸಿಕೊಳ್ಳಿ. ಭಗವತಿ ನಿಮ್ಮನ್ನು ಚೆನ್ನಾಗಿಡ್ತಾಳೆ. ಒಳ್ಳೆಯದಾಗಲಿ. ರಾಶಿ ಮಕರ. ಸಮಾಧಾನದ ಬದುಕನ್ನು ಕಾಣುವಂಥ ನಿರೀಕ್ಷೆಗೆ ಅಡೆತಡೆಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಸಹಪಾಠಿಗಳ ಜೊತೆಗೆ ಒಂದಿಷ್ಟು ಮಟ್ಟದ ಕಲಹಗಳು ಉಂಟಾಗಬಹುದು. ಸುಮ್ಮನೆ ಇದ್ರೆ ಒಳ್ಳೆಯದು. ಯಾವುದೇ ಕಾರಣಕ್ಕೆ ವಿಪರೀತವಾದಂಥ ದುಡ್ಡನ್ನು ಖರ್ಚು ಮಾಡ್ಕೋಬೇಡಿ. ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳಲ್ಲಿ ಕೂಡ ಅನುಕೂಲಕರವಂತಹ ಸ್ಥಿತಿಮಾನ ಲಭ್ಯವಾಗಲಾರದು. ದೂರದ ಪ್ರಯಾಣ ಅನಿವಾರ್ಯ. ಸಮಸ್ಯೆಗಳ ಪರಿಹಾರಕ್ಕೆ ದೇವಿ ಉಪಾಸನಾದಿಗಳು ಅಗತ್ಯ. ಭಗವತಿ ಚೆನ್ನಾಗಿಡ್ಲಿ. ರಾಶಿ ಕುಂಭ. ಹೆಣ್ಣು ಮಕ್ಕಳ ಜೀವನದಲ್ಲಿ ಅನುಕೂಲ. ಹಾಗೆ ಮಾಡುತ್ತಿರುವಂತಹ ಉದ್ಯಮದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಕೆಲವರಿಗೆ ಪ್ರಮೋಷನ್ಸ್ ಕೂಡ ಲಭ್ಯ ಆಗುತ್ತೆ. ಬರಬೇಕಂತ ಹಣ ವಾಪಸ್ ಆಗುತ್ತೆ. ಮಂಗಲ ಕಾರ್ಯದಲ್ಲಿ ಪಾಲ್ಗೊಂಡಂತಹ ಅನುಭವ ಕೆಲವರ ಜೀವನದಲ್ಲಿ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ. ದೇವತಾ ದರ್ಶನವನ್ನು ಮಾಡಿದಂತಹ ಪುಣ್ಯದ ಪ್ರಭಾವ ಹಿರಿಯರ ಜೀವನದಲ್ಲಿ. ಪ್ರಗತಿಗಾಗಿ ಅಮ್ಮನವರ ಆರಾಧನೆ ಅಗತ್ಯ. ಭಗವತಿ ಚೆನ್ನಾಗಿಡ್ಲಿ. ರಾಶಿ ಮೀನ. ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂತಹ ಅನುಭವ. ಮಿತ್ರರಿಂದ ನೆಮ್ಮದಿಯನ್ನು ಕಾಣಲಿದ್ದೀರಿ. ಹಾಗೆ ಮಾಡುತ್ತಿರುವಂತಹ ಉದ್ಯಮವನ್ನೇ ಮುಂದುವರಿಸಿಕೊಂಡು ಹೋಗಿ. ಯಾರ್ಯಾರಿಗೆ ಉದ್ಯೋಗ ಇಲ್ಲವೋ ಅಂಥವರ ಜೀವನದಲ್ಲಿ ಕೂಡ ಉದ್ಯೋಗಾದಿ ಭಾಗ್ಯಗಳು ಕೂಡ ಲಭ್ಯವಾಗುವಂತಹ ಲಕ್ಷಣಗಳು. ಕಲಾವಿದರಿಂದಲೇ ಹೊಸ ಅವಕಾಶ ನಿಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ. ಸಮಾಧಾನದ ಬದುಕಿನ ಆಶ್ರಯಕ್ಕಾಗಿ ಕುಲದೇವರ ಆರಾಧನಾದಿಗಳನ್ನು ಮಾಡುತ್ತಾ ಮನೆ ದೇವರನ್ನು ಸ್ಮರಿಸ್ಕೊಳ್ಳಿ. ಅಮ್ಮನವರ ಆರಾಧಿಸ್ಕೊಳ್ಳಿ. ದೇವಿ ನಿಮ್ಮ ಕೈ ಹಿಡಿತಾಳೆ. ಒಳ್ಳೆಯದಾಗಲಿ. ಜಾತಕ ಅಭಿಯಾನ ಮತ್ತು ಪರಿಹಾರ ಪತ್ರ ಎನ್ನುವಂಥ ಯೋಜನೆ ನಿಮಗಾಗಿ ಅರ್ಪಿತವಾಗ್ತಾ ಇದೆ. ನಿಮ್ಮ ಜನ್ಮದಿನಾಂಕ, ಜನ್ಮ ಸಮಯವನ್ನು ಕೊಟ್ಟರೆ ನಿಮ್ಮ ಜೀವನದ ಆಗು ಹೋಗುಗಳನ್ನು ಸ್ವತಃ ನಾನೇ ಪರಾಮರ್ಶೆ ಮಾಡಿ ಜಾತಕಾದಿಗಳನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ. 10 ಭಾಷೆಗಳಲ್ಲಿ ಪ್ರಕಟಗೊಳ್ಳುತ್ತೆ. ಈ ಜಾತಕ ಅಗತ್ಯವಿದ್ದಲ್ಲಿ ಸ್ವೀಕಾರ ಮಾಡಬಹುದು.
ಸಮಸ್ಯೆಗಳಿದೆ, ಜನ್ಮ ದಿನಾಂಕ ಇಲ್ಲ ಅಂತಕ್ಕಂಥವರು ಪರಿಹಾರ ಪತ್ರ ಎನ್ನುವಂತಹ ಯೋಜನೆಯನ್ನು ಕೂಡ ಆಯೋಜಿಸಿದ್ದೀನಿ. ಅಗತ್ಯವಿದ್ದಲ್ಲಿ ಅದನ್ನು ಕೂಡ ಪಡ್ಕೊಳ್ಳಿ ಎನ್ನುವಂತಹ ಕರೆಯೊಂದಿಗೆ ನಾಳೆ ವಿಶೇಷವಾದಂತಹ ತಂತ್ರಾರೂಢ ಪ್ರಶ್ನೆ ಚಿಂತಾಮಣಿ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಹೆಚ್ಚಾಗಿ ಕರೆಗಳನ್ನು ಮಾಡಿ. ಶುಕ್ರವಾರ ಆದ್ದರಿಂದ ಶಿವಮೊಗ್ಗದಲ್ಲಿ ನಾನಿರ್ತೀನಿ, ಶನಿವಾರ ಹುಬ್ಬಳ್ಳಿ ನಗರದಲ್ಲಿ ನಾನು ಇರೋದ್ರಿಂದ ಅಗತ್ಯವಿದ್ದಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಬಂದು ಭೇಟಿ ಮಾಡಬಹುದು ಎನ್ನುವಂತಹ ಕರೆಯೊಂದಿಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ನಾಳೆ ತಂತ್ರಾರೂಢ ಪ್ರಶ್ನೆ ಚಿಂತಾಮಣಿ ಕಾರ್ಯಕ್ರಮದ ಮುಖ್ಯವಾಗಿ ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.